ನಮಸ್ತೆ. ನನ್ನ ಮಗಳು ಬೆಳಗ್ಗೆ ಎದ್ದಾದ್ಮೇಲೆ ಈ ತರ ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ಈ ತರ ಮಲಗಿಸೋದ್ರಿಂದ ಅವಳು ತುಂಬಾ ಆಕ್ಟಿವ್ ಆಗಿರ್ತಾಳೆ. ಅದಷ್ಟೇ ಅಲ್ಲದೆ ಡಾಕ್ಟರ್ಸ್ ಕೂಡ ಇದನ್ನ ರೆಕಮೆಂಡ್ ಮಾಡ್ತಾರೆ. ಟಮ್ಮಿ ಟೈಮ್ ಆಕ್ಟಿವಿಟೀಸ್ ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಈ ತರ ಪಾಪುನ ಮಲಗಿಸ್ಬಿಟ್ಟು ಮಾಡ್ತೀನಿ. ಇನ್ನು ಈ ಸಲ ಅಂತೂ ಸ್ವಲ್ಪ ಚಳಿ ಜಾಸ್ತಿನೇ ಇರೋದ್ರಿಂದ ಸ್ವಲ್ಪ ಬಿಸಿಲು ಬಂದ್ರು ಸಾಕು ಈ ತರ ಹೊರಗಡೆ ಕೂತ್ಕೊಂಡು ಚಳಿ ಕಾಯಿಸ್ತಾರೆ. ಇಲ್ಲಿ ವಿಕ್ಯಣ್ಣ ಮತ್ತೆ ದೀಚು ಚಳಿ ಕಾಯಿಸ್ತಾ ಇದ್ದಾರೆ. ಈಗ ಸ್ವಲ್ಪ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆ ಪ್ಲಮ್ ಕೇಕ್ಗಳು ಚೆನ್ನಾಗಿ ಸಿಗ್ತವೆ. ಹಾಗಾಗಿ ನಮ್ ವಿಕ್ಯಣ್ಣ ಮಕ್ಕಳು ಇರೋದ್ರಿಂದ ಅವ್ರು ಚೆನ್ನಾಗಿ ತಿಂತಾರೆ ಅಂತ ಹೇಳ್ಬಿಟ್ಟು ಪ್ಲಮ್ ಕೇಕ್ ನ ತಂದಿದ್ರು. ಅದಷ್ಟೇ ಅಲ್ಲದೆ ಈ ಸೀಸನ್ ಅಲ್ಲಿ ಸಿಗೋ ಪ್ಲಮ್ ಕೇಕ್ಗಳು ಅಷ್ಟೇ ತುಂಬಾನೇ ಚೆನ್ನಾಗಿರ್ತವೆ. ಅದಕ್ಕಾಗಿನೇ ಎಲ್ಲಿ ಸಿಕ್ಕಿದ್ರು ಮಿಸ್ ಮಾಡ್ದಂಗೆ ನಮ್ ವಿಕ್ಯಣ್ಣ ತರ್ತಾ ಇರ್ತಾರೆ. ಮಾಮೂಲಾಗಿ ಸಿಗೋ ಕೇಕ್ಗಳಿಗಿಂತ ಈ ಡಿಸೆಂಬರ್ ಕ್ರಿಸ್ಮಸ್ ಸೀಸನ್ ಅಲ್ಲಿ ಸಿಗೋ ಕೇಕ್ಗಳೆಲ್ಲ ತುಂಬಾನೇ ಚೆನ್ನಾಗಿರ್ತವೆ. ನಮಗಂತೂ ಈ ಪೇಸ್ಟ್ರಿಗಳಿಗಿಂತ ಈ ತರ ಕೇಕ್ ಅಂದ್ರೆ ತುಂಬಾನೇ ಇಷ್ಟ. ಇನ್ನು ನಮ್ಮ ಮನೆ ಹಿಂದುಗಡೆಯಿಂದ ಒಂದು ಚಿಕ್ಕದಾಗಿ ಗಾರ್ಡನಿಂಗ್ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೋತಾ ಇದ್ರು. ನಮ್ಮ ಮನೆ ಹತ್ರನೇ ಮಾಲೆ ಹಾಕಿರೋ ಸ್ವಾಮಿ ಒಬ್ರು ನಾನ್ ಗಾರ್ಡನ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ನಮ್ಮ ಹಳ್ಳಿಗಳಲ್ಲೆಲ್ಲ ಒಬ್ರಿಗೊಬ್ರು ಸೇರ್ಕೊಂಡು ಈ ತರ ಗಾರ್ಡನ್ ಅದು ಇದು ಅಂತ ಕೆಲ್ಸನ ಮಾಡ್ತಾ ಇರ್ತೀವಿ. ಅವ್ರಿಗೂ ಇವತ್ತು ಕೆಲ್ಸಕ್ಕೆ ಹೋಗಕ್ ಇರ್ಲಿಲ್ಲ. ಸೊ ಹಾಗಾಗಿ ಮನೇಲೆ ಸ್ವಲ್ಪ ಎಲ್ಲ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ನಮ್ ಜೊತೆ ಅವರನ್ನು ಕೈ ಜೋಡಿಸಿದ್ರು. ಮಕ್ಕಳಿಗೆ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಒಂದ್ ಗಿಡ ಬೆಳೆದ್ರೆ ಸಾಕು ಅದ್ರಲ್ಲಿ ಯಾವಾಗ ಹೂವು ಆಗುತ್ತೆ, ಅದ್ರಲ್ಲಿ ಯಾವಾಗ ಫಲ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಇಲ್ಲೂ ಅಷ್ಟೇ ತುಂಬಾ ದಿವಸದಿಂದ ಈ ತರ ಎಲ್ಲ ಮಾಡ್ಬೇಕು ಅಂತ ಅನ್ಕೋತಾನೆ ಇದ್ವಿ. ಆದ್ರೆ ಅದಕ್ಕೆ ಯಾವತ್ತೂ ಕಾಲ ಕೂಡಿ ಬರ್ಲಿಲ್ಲ. ಇವತ್ತು ಯಾಕೋ ನಮ್ಮ ಅಣ್ಣ ಮನ್ಸು ಮಾಡ್ಬಿಟ್ಟು ಎಲ್ಲ ಸೇರ್ಕೊಂಡು ಒಂದೊಂದು ಕಲ್ಲೆಲ್ಲ ಇಟ್ಟು ಅದಕ್ಕೆ ಗೋಡೆ ತರ ಎಲ್ಲ ಕಟ್ಟಿ ಸಿಂಪಲ್ ಆಗಿ ಗಾರ್ಡನಿಂಗ್ ನ ಮಾಡ್ತಾ ಇದೀವಿ. ಇದು ಸಿಟಿ ಕಡೆ ಮಾಡೋ ಹೈಫೈ ಗಾರ್ಡನಿಂಗ್ ಅಲ್ಲ. ಅಂದ್ರೆ ಸಿಂಪಲ್ ಆಗಿ ಮನೇಲೆ ಏನಿದೆ ಅದನ್ನೇ ಜೋಡಿಸ್ಕೊಂಡು ಮಾಡೋ ಅಂತ ಗಾರ್ಡನಿಂಗ್. ಇಲ್ಲಿ ಯಾವುದೇ ಸಿಮೆಂಟು ಅದು ಇದು ಅಂತ ನಾವು ತರಿಸ್ತಾ ಇಲ್ಲ. ಮಣ್ಣನ್ನೇ ಕಲಿಸ್ಬಿಟ್ಟು ಒಂದು ಚಿಕ್ಕದಾಗಿ ಗೋಡೆ ತರ ಮಾಡ್ತಾ ಇದೀವಿ. ಇನ್ನು ನಮ್ ಲಾಸ್ಟ್ ಇದು ವಿಕ್ಯಣ್ಣ ಅಂತೂ ಇದ್ರಲ್ಲೆಲ್ಲ ಎಕ್ಸ್ಪರ್ಟ್ ಇರೋದ್ರಲ್ಲೇ ಏನೋ ಒಂಥರ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಸರಿಯಾಗಿ ನಮ್ಮಿಬ್ರು ಸ್ವಾಮಿಗಳು ಅಷ್ಟೇ ಅವರಿಗೆ ಕೈ ಜೋಡಿಸಿದ್ರು. ಪಾಪ ಅವರು ಬೇರೆ ಮನೆ ಆದ್ರೂ ನಮ್ಮನೆ ಅನ್ಕೊಂಡು ಇಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ. ಪ್ರತಿ ಸಲ ಇಲ್ಲಿ ಮಾಲೆ ಹಾಕೋ ಸ್ವಾಮಿಗಳೆಲ್ಲ ಹೀಗೆ ಅವರೊಂಥರ ನಮ್ಮ ಮನೆಯವ್ರ ತರನೇ ಇರ್ತಾರೆ. ನಮ್ ವಿಕ್ಯಣ್ಣ ಕಟ್ಟೆನೆಲ್ಲ ಕಟ್ತಾ ಇರ್ಬೇಕಾದ್ರೆ ನಮ್ಮಮ್ಮಂದು ಒಂದೊಂದೇ ಪ್ಲಾನಿಂಗ್ ಆಗ್ತಾ ಇರತ್ತೆ. ನೋಡಿ ಜಾಸ್ತಿ ಏನು ಎತ್ತರವಾಗಲ್ಲ, ಸಿಂಪಲ್ ಆಗಿ ಈ ತರ ಕಟ್ಟೆನ ಕಟ್ಟಿದ್ರು. ಇದ್ರ ಒಳಗಡೆ ಬೇಕಾದ್ರೆ ಮಣ್ಣೆಲ್ಲ ಹಾಕಿ ತರತರವಾದ ಗಿಡಗಳನ್ನೆಲ್ಲ ನೆಡ್ಬೋದು. ಮಮ್ಮ ಅಂತೂ ಈ ಕಟ್ಟೆನ ಕಟ್ಟೋದಕ್ಕಿಂತ ಮುಂಚೆನೆ 1000 ಪ್ಲಾನ್ ಆಗಿರುತ್ತೆ. ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇನ್ನು ಕಟ್ಟೆನೆಲ್ಲ ಕಟ್ಟಾದ್ಮೇಲೆ ಅದಕ್ಕೆ ಸಮವಾಗಿ ಅರ್ಧದಷ್ಟು ಮಣ್ಣನ್ನು ಹಾಕಿದ್ರು. ಅಷ್ಟರಲ್ಲಿ ಸಂಜೆ ಆಗಿತ್ತು. ದೇವ್ರಿಗೆ ಇಲ್ಲಿ ದೀಪನೆಲ್ಲ ಹಚ್ಚಿ ಸ್ವಾಮಿಗಳು ಏನಾದ್ರು ಮಾಡ್ಕೊಳ್ಳೋಣ ಫಲಹಾರನ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನನ್ ಮಗಳಂತೂ ಸ್ನಾನ ಮಾಡಿ ಬಂದ ತಕ್ಷಣ ದೇವ್ರ ಹತ್ರ ಹೋಗಿ ಕೈ ಮುಗಿಯೋದು, ಅಲ್ಲೇ ಆಲ್ಮೋಸ್ಟ್ ಆಲ್ ಅವಳ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಇನ್ನು ಗುಡಿ ಪಕ್ಕಕ್ಕೆನೆ ಸ್ವಾಮಿಗಳು ಅಡ್ಗೆ ಟೆಂಟ್ ನ ಹಾಕೊಂಡಿದ್ದಾರೆ. ಆದ್ರೆ ಮಾಮೂಲಾಗಿ ಇವರಿಬ್ರೇ ಅಡ್ಗೆನ ಮಾಡ್ತಾ ಇರ್ತಾರೆ. ಇನ್ನು ಬಾಕಿ ಕೆಲ್ಸನ ಬೇರೆಯವರು ಮಾಡ್ತಾ ಇರ್ತಾರೆ. ಇಲ್ಲಿ ಯಾವ ತರ ಅಂದ್ರೆ ಒಂದೊಂದ್ ಕೆಲ್ಸಕ್ಕೆ ಒಬ್ಬೊಬ್ರು ಅಂತ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡ್ಬಿಡ್ತಾರೆ. 48 ದಿವಸನೂ ಕೆಲ್ಸನೆಲ್ಲ ಹಂಚ್ಕೊಂಡು ತಮ್ಮನೆ ಅನ್ಕೊಂಡು ಇರ್ತಾರೆ. ಸ್ವಾಮಿಗಳೆಲ್ಲ ಬೆಳಗ್ಗೆ 3-3:30 ಹಂಗೆ ಎದ್ದು ಅಯ್ಯಪ್ಪ ಸ್ವಾಮಿಗೆ ಶರಣು ಕರೀತಾರೆ. ಹಾಗಾಗಿ ಸಂಜೆನೂ ಅಷ್ಟೇ ಫಲಹಾರಕ್ಕೆ ಏನು ಬೇಕು ಅದನ್ನೆಲ್ಲ 7-7:30 ಒಳಗಡೆ ಮುಗಿಸ್ಕೋತಾರೆ. ಅವರು ಕರೆಕ್ಟ್ ಆಗಿ 8 ಗಂಟೆ ಒಳಗಡೆ ಶರಣು ಕರೆದು ಅವ್ರ ಫಲಹಾರನೆಲ್ಲ ಮುಗಿಸ್ಕೊಂಡು ಮಲ್ಗೆ ಇರ್ತಾರೆ. ನಾವ್ ಇವತ್ತು ಇದು ಮಾಡ್ತಿದೀವಿ, ಸೇಮೆ ದಡ್ಡೆ ಮಾಡ್ತಿದೀವಿ. ಶಾವಿಗೆ ಸ್ಪೆಷಲ್. ಅದಕ್ಕೆ ಕೆಂಪು ಚಟ್ನಿಯಾ? ಖಾರ ಚಟ್ನಿ ಅಂದ್ರೆ ಒಗ್ಗರಣೆ ಹಾಕಿ ಖಾರ ಚಟ್ನಿ. ಯಾರು ಕುಕ್ ನೀವೇನಾ? ಕುಕ್ ನಾವು, ಇವ್ರು ಹೆಲ್ಪರ್. ಅವ್ರು ಯಾಕೆ ಆ ಕಡೆ ತಿರ್ಕೊಂಡಿದಾರಲ್ಲ? ಅವರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಸ್ವಾಮಿ. ಹೌದಾ? ಇವರು ಇಲ್ಲಿ ಒಂದೊಂದ್ ದಿವಸಕ್ಕೆ ಒಂದೊಂದ್ ತರ ಸ್ಪೆಷಲ್ ಫಲಹಾರನ ಮಾಡ್ಕೋತಾರೆ. ಇವತ್ತು ಶಾವ್ಗೆನ ಮಾಡ್ತಿದ್ದಾರೆ. ಶಾವ್ಗೆ ಮಾಡೋದ್ರಲ್ಲಿ ದೊಡ್ಡ ಟಾಸ್ಕ್ ಅಂದ್ರೆ ಅದನ್ನ ಒತ್ತೋದಿರುತ್ತಲ್ಲ, ಅದೇ ದೊಡ್ಡ ಟಾಸ್ಕ್. ಆದ್ರೂನು ಅದು ಕಷ್ಟ ಆದ್ರೂನು ಒಬ್ರಿಗೊಬ್ರು ಮಾತಾಡ್ಕೊಂಡು ಯಾವ ತರ ಕೆಲಸ ಮುಗಿಸ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ತುಂಬಾ ಬೇಗ ಅಡ್ಗೆನೆಲ್ಲ ಮಾಡ್ಕೋತಾರೆ. ಇನ್ನು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅವ್ರಿಗೊಂದ್ ಸೈಡಿಂದ ನಾಚಿಕೆ ಕೂಡ ಆಗ್ತಾ ಇದೆ. ಆದ್ರೂ ನನ್ನ ಹತ್ರ ತೋರಿಸ್ಕೊಳ್ದಂಗೆ ಎಲ್ಲ ಕೆಲ್ಸನೂ ಪಟಪಟ ಅಂತ ಮಾಡಿ ಮುಗಿಸಿದ್ರು. ಶಾವ್ಗೆ ಅಂತೂ ತುಂಬಾನೇ ಉದ್ರುದ್ರಾಗಿ ಚೆನ್ನಾಗಿ ಬಂದಿತ್ತು. ಅವರಲ್ಲಿ ಶಾವ್ಗೆನ ಮಾಡ್ತಾ ಇದ್ರೆ ನಮ್ ವಿಕ್ಯಣ್ಣ ಇಲ್ಲಿ ಪಾನಿಪುರಿನ ಮಾಡ್ಕೊಟ್ರು. ಹೊರಗಡೆ ಹೋಗಿ ತಿನ್ನೋಣ ಅಂತ ತುಂಬಾ ದಿವಸದಿಂದ ಅನ್ನಿಸ್ತಾ ಇತ್ತು. ಆದ್ರೆ ಬಾಣಂತಿ ಆಗಿರೋದ್ರಿಂದ ತಿನ್ನಂಗಿಲ್ಲ. ಆದ್ರೆ ನಮ್ ವಿಕ್ಯಣ್ಣ ಮನೇಲೆ ಮಾಡ್ಕೊಟ್ಟಿದ್ರಿಂದ ತುಂಬಾನೇ ಖುಷಿ ಆಯ್ತು.
ನನ್ನ ಮಗಳು ಮತ್ತು ಅವ್ರ ಅಜ್ಜಿದು ಬಾಂಡಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಅವಳು ಅವ್ರನ್ನ ಗೋಳೈಕೊಂಡಷ್ಟು ಯಾರನ್ನೂ ಗೋಳೈಕೊಳ್ಳಲ್ಲ. ಗೋಳೈಕೊಂಡಿದ್ದೆಲ್ಲ ಆದಮೇಲೆ ಒಂದು ಕಡೆಯಿಂದ ಪ್ರೀತಿ ಎಲ್ಲ ಉಕ್ಕಿ ಹರಿಯುತ್ತೆ ಅವ್ರ ಅಜ್ಜಿ ಮೇಲೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.